ನಟಿ ಕಲ್ಪನಾ ಅವರ ದುರಂತ ಸಾವು ಮತ್ತು ಆ ಸಂದರ್ಭದಲ್ಲಿ ಆದಂಥ ಘಟನೆಗಳು ಮತ್ತು ಸಿನಿಮಾದಲ್ಲಿ ಅವಕಾಶಗಳಿಲ್ಲದಾಗ ಅಲ್ಲಿ IBಲಿ ಅವರ ಸಾವಿನ ದಿನ ರಾತ್ರಿ ನಡೆದಂಥ ಘಟನೆ ಮತ್ತು ಆ ಸಂದರ್ಭದಲ್ಲಿ ಬೇರೆಯೊಬ್ಬರ ಜೊತೆ ಇದ್ದಂಥ ಅವ್ರಿಗೆ ಅಫೇರಿನ ಬಗ್ಗೆ, ಅವತ್ತು ರಾತ್ರಿ ಕೋಣೆಯಲ್ಲಿ ನಡೆದಿದ್ದ ಘಟನೆ ಬಗ್ಗೆ, ಮತ್ತು ಇವತ್ತಿಗೂ ಸಹ ಅದೇ IBನಲ್ಲಿ ಅವರು ಸಾವನ್ನಪ್ಪು ಮುಂಚೆ ನೋಡ್ಕೊಂಡಂಥ ಮಳಿಗೆ ಅಂದರೆ ಒಂದು ಇದು ಮಿರರ್ ಕೂಡ ಇವತ್ತು ಅಲ್ಲೇ ಇದೆ. ಮತ್ತು ಇವತ್ತು ಅದೇ IBನಲ್ಲಿ ಕಲ್ಪನಾ ಅವರು ಆತ್ಮವಾಗಿ ತಿರುಗ್ತಿದ್ದಾರೆ. ಓದೋರಿಗೆಲ್ಲ ಈಗಲೂ ಸಹ ತೊಂದರೆ ಆಗುತ್ತೆ ಅನ್ನೋದು ಕೂಡ ಅಂತೆಕಂತೆಗಳು ಬರುವಂಥ ವಿಚಾರಗಳ ಬಗ್ಗೆ, ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡಲು ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಮರದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ನಟಿ ಕಲ್ಪನಾ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, 90ರ ದಶಕದ ಪ್ರತಿಯೊಬ್ಬರು ಮಕ್ಕಳಿಗೂ ಸಹ ನಟಿ ಕಲ್ಪನಾ ಅವರ ಬಗ್ಗೆ ಗೊತ್ತೇ ಇರುವಂಥದ್ದು ಮತ್ತು ಅವರ ದುರಂತ ಸಾವಿನ ಬಗ್ಗೆ. ಇತ್ತೀಚೆಗೆ ಪೂಜಾ ಗಾಂಧಿಯವರು ಮಾಡಿದಂಥ ಅಭಿನೇತ್ರಿ ಸಿನಿಮಾನೂ ಕೂಡ ನೀವು ನೋಡಿರ್ತೀರಿ. ಈ ಅಭಿನೇತ್ರಿ ಸಿನಿಮಾದ ಮೂಲಕವೂ ಸಹ ಸಾಕಷ್ಟು ಜನ ಕಲ್ಪನಾ ಅವರು ಯಾವ ರೀತಿ ಇದ್ದರು, ಏನಾಯಿತು, ತದನಂತರ ಕೊನೆಯಲ್ಲಿ ಅವರು ಹೇಗೆ ಸಾವನ್ನಪ್ಪಿದ್ರು, ಅವತ್ತು ರಾತ್ರಿ ಆ ನಿರ್ದೇಶಕನ ಜೊತೆ ಮಂಚದಲ್ಲಿ ಏನೇನು ನಡೀತು ಎಲ್ಲದನ್ನು ಕೂಡ ಅಭಿನೇತ್ರಿ ಸಿನಿಮಾದಲ್ಲೂ ಕೂಡ ಸ್ಪಷ್ಟವಾಗಿ ತೋರಿಸಿರುವಂಥದ್ದನ್ನು ನೀವು ನೋಡಿರ್ತೀರಿ. ಇನ್ನು ಇವರು ಸಾವನ್ನಪ್ಪಿದ್ದು ಇವತ್ತು ಕೂಡ ಅಂತೆಗಳು ನಡೆಯುವಂಥದ್ದು ಮತ್ತು ಅವರು ದೇವವಾಗಿ ತಿರುಗ್ತಿದ್ದಾರೆ ಅನ್ನೋ ಮಾತುಗಳು, ಇದಕ್ಕೆಲ್ಲದಕ್ಕೂ ಕೂಡ ಈಗ ನಾನು ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಪಟ್ಟಿದ್ದೀನಿ. ಮತ್ತು ನಾವು ಕಲೆ ಹಾಕಿರೋದು ಕೆಲವೊಂದು ಮಾಹಿತಿಗಳು ನಿಮ್ಮ ಮುಂದೆ ಹಂಚಿಕೊಳ್ಳೋಕೆ ಇಷ್ಟಪಟ್ಟಿದ್ದೀನಿ ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ 2 ಕನಸು ಸಿನಿಮಾ ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನೋದು ಕೂಡ ತಂದುಕೊಟ್ಟಿತ್ತು. ಇದಾದ ನಂತರ ಶರಪಂಜರ ಸಿನಿಮಾನೂ ಕೂಡ ಅಂತ ಹೇಳ್ಬೋದು. 1963ರಿಂದ ಇವರು ಆ್ಯಕ್ಟಿವ್ ಆದಂಥ ಕಲ್ಪನಾ ಅವರು 1980 ತನಕ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಅಭಿನಯ ಕೂಡ ಮಾಡ್ತಾರೆ. ಇನ್ನು ಚಾರ್ಮಡಿ ಘಾಟ್ನಲ್ಲಿ ಸಹ 2 ಮರ ರಾಮಲಕ್ಷ್ಮಣ ಮರ ಅಂತ ಇರುತ್ತೆ, ಆ ಮರನೂ ಕೂಡ ಮುಟ್ಟಿರ್ತಾರೆ ಅಂತ ಹೇಳಲಾಗುತ್ತೆ. ಆ ಮರ ಮುಟ್ಟಿದ 1 ವರ್ಷದಲ್ಲೇ ಇವರು ಸಾವನ್ನಪ್ಪುವಂಥದ್ದು, ಈ ದುರಂತ ಅಂತ್ಯ ಕಾಣುವಂಥದ್ದು. ಮತ್ತು ಇದಕ್ಕೂ ಒಂದು ವಿಚಿತ್ರ ಏನಪ್ಪ ಅಂತಂದರೆ, ಇವರು ಸಾವನ್ನಪ್ಪಿದಂಥ ಕ್ಷಣದಿಂದಲೇ ಅಲ್ಲಿರುವಂಥ ರಾಮಲಕ್ಷ್ಮಣ ಮರದಲ್ಲಿ ಒಂದು ಮರ ಇದಾಗುವಂಥದ್ದು, ನಶಿಸಿ ಹೋಗುವಂಥದ್ದು. ಇವೆಲ್ಲ ಆಕಸ್ಮಿಕವೋ ಅಥವಾ ಕಾಕತಾಳೀಯನೋ ಅನ್ನೋ ರೀತಿಯಲ್ಲಿ ಕಾಣ್ತದೆ. ನಟಿ ಕಲ್ಪನಾ ಅವರ ಸಿನಿ ಜೀವನ ಮತ್ತು ಅವರ ಹರಿದಾಡಿದ ಗಾಸಿಪ್ಗಳು ಮತ್ತು ಅವತ್ತು ನಡೆದಂಥ ಹೋಟೆಲ್ ರೂಮ್ಗಳ ಬಗ್ಗೆ ಮತ್ತು ಅವರ ಅಕಾಲಿಕ ನಿಧನದ ಬಗ್ಗೆ ಈಗ ಹೇಳ್ತಿದ್ದೀನಿ. ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಕಲಾವಿದೆಯರಲ್ಲಿ ನಟಿ ಕಲ್ಪನಾ ಕೂಡ ಒಬ್ಬರು. ಹಾಸ್ಯ ಮತ್ತು ಭಾವನಾತ್ಮಕ ಮತ್ತು ಪಾತ್ರಧಾರಿಯಾಗಿ ಅಪಾರ ಜನಪ್ರಿಯತೆಯನ್ನು ಕೂಡ ಅವರು ಗಳಿಸಿದರು. ಇನ್ನು ಕಲ್ಪನಾ ಮಲಯಾಳಂ ಚಿತ್ರರಂಗದಲ್ಲಿ ಹೆಚ್ಚು ಗುರುತಿಸಿಕೊಂಡರು. ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಪ್ರೇಕ್ಷಕರ ಮನಸ್ಸನ್ನು ಕೂಡ ಗೆದ್ದಿದ್ದರು. ಬಾಲನಟಿಯಾಗಿ ಆರಂಭವಾದ ಇವರ ಸಿನಿಮಾ ಪಯಣ ಹಲವು ದಶಕಗಳವರೆಗೆ ಮುಂದುವರೆದಿತ್ತು. ಇನ್ನು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವುದು ಇವರ ವಿಶೇಷ ಸಾಧನೆಯ ಗುರುತು ಅಂತಲೂ ಸಹ ಹೇಳ್ಬೋದು. ಮತ್ತು ಇವರ ನಟನೆಯ ಟೈಮಿಂಗ್ ಕೂಡ ಮತ್ತು ಅಭಿನಯದ ಶೈಲಿ ಕೂಡ ಒಂದು ಸಣ್ಣ ಪಾತ್ರದಲ್ಲಿಯೇ ಪ್ರೇಕ್ಷಕರ ಮನಸ್ಸನ್ನು ಕೂಡ ಗೆದ್ದಿತ್ತು. ಇನ್ನು ಅವರು ನಟಿಯರಾದಂಥ ಸಂದರ್ಭದಲ್ಲಿ ಸಾಕಷ್ಟು ಹೆಸರು ಕೂಡ ಮೂಡಿ ಬಂದಿತ್ತು. ಹೌದು, ಕಲ್ಪನಾ ಅವರು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಕೂಡ ಆಗಿದ್ದಾರೆ ಅಂತಲೂ ಸಹ ಹೇಳ್ಬೋದು. ಇನ್ನು 2 ಕನಸು, ಶರಪಂಜರ ಸಿನಿಮಾಗಳು ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಆ ಸಂದರ್ಭದಲ್ಲಿ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. ಇನ್ನು ಕಲ್ಪನಾ ಅವರು ಮಿನುಗುತ್ತಾರೆ ಎಂದು ಪ್ರಸಿದ್ಧರಾದಂಥ ಕಲ್ಪನಾ ಕನ್ನಡ ಸಿನಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ಇವತ್ತಿಗೂ ಕೂಡ ಅವರ ಹೆಸರು ಉಳಿದಿದೆ ಅಂತಲೇ ಹೇಳ್ಬೋದು. ಅವರ ನಿಜವಾದ ಹೆಸರು ಕಲ್ಪನಾ ಆದರೂ ಅಭಿಮಾನಿಗಳನ್ನು ಅವರನ್ನು ಪ್ರೀತಿಯಿಂದ ಮಿನುಗುತ್ತಾರೆ ಅಂತಲೇ ಕರೀತಿದ್ರು. ಇನ್ನು 1960ರಿಂದ 75ರ ತನಕ ದಶಕದಲ್ಲಿ ಸಿನಿಮಾ ರಂಗದಲ್ಲಿ ಅವರದೇ ಆದಂಥ ದೊಡ್ಡ ಮಟ್ಟಿಗೆ ಜನಪ್ರಿಯತೆಯನ್ನು ಕೂಡ ಗಳಿಸಿದರು. ಮತ್ತು ಇವರ ಕಾಲ್ ಶೀಟ್ಗಾಗಿ ಕೂಡ ನಿರ್ಮಾಪಕರು ನಿರ್ದೇಶಕರು ಮನೆ ಬಾಗಿಲು ವರ್ಷಾನುಗಟ್ಟಲೆ ಕಾಯ್ತಾಯಿದ್ರು. ಆ ಸಂದರ್ಭದಲ್ಲಿ 1 ವರ್ಷಕ್ಕೆ ಸುಮಾರು 10ಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ಕಲ್ಪನಾ ಅವರು ಕೊಡ್ತಿದ್ರು. ಮತ್ತು ಈ ಉತ್ತುಂಗದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನಿರ್ಮಾಪಕ ನಿರ್ದೇಶಕರಿಗೆ ಇವರು ಅವಮಾನ ಮಾಡಿದರು ಅನ್ನೋದು ಕೂಡ ಇವ್ರ ಮೇಲೆ ಆವಾಗ ಇರಿದಂಥ ಆರೋಪಗಳು. ಅಭಿನಯದಲ್ಲಿ ಭಾವನೆಗಳು ಕಣ್ಣುಗಳು ಮೂಲಕವೇ ಹೇಳಬಲ್ಲ ಅಪರೂಪದ ನಟಿಯರಲ್ಲಿ ಕಲ್ಪನಾ ಕೂಡ ಒಬ್ಬರಾಗಿದ್ದರು. ಪ್ರೇಮ, ನೋವು, ಕಣ್ಣೀರು, ಸಂತೋಷ ಯಾವ ಪಾತ್ರ ಆದರೂ ಕೂಡ ಜೀವ ತುಂಬಿ ನಟಿಸ್ತಿದ್ರು. ಅವರು ನಟಿಸಿದ ಸಿನಿಮಾಗಳಲ್ಲಿ ಶರಪಂಜರ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಟ್ಟಿತ್ತು. ನಂತರ ಅಭಿನಯಿಸಿದಂಥ 2 ಕನಸು, ಬೆಳ್ಳಿಮೋಡ, ಗೆಜ್ಜೆ ಪೂಜೆ ಸೇರಿದಂತೆ ಅನೇಕ ಸಿನಿಮಾಗಳು ಇಂದಿಗೂ ಕೂಡ ಅವ್ರದ್ದು ನೆನಪಾಗುತ್ತೆ, ಅವರ ಅಭಿನಯವರು ಕೂಡ ನೆನಪಾಗುತ್ತೆ. ಇನ್ನು ಇವರ ಅಭಿನಯಕ್ಕೆ ಅನೇಕ ಪ್ರಶಂಸೆಗಳು ಕೂಡ ದೊರೆತು ಬಂದು ವಿಮರ್ಶಕರು ಕೂಡ ಮೆಚ್ಚಿದರು. ಮತ್ತು ಸಾಕಷ್ಟು ಪ್ರಶಸ್ತಿಗಳು ಕೂಡ ಇವರಿಗೆ ಹುಡುಕಿಕೊಂಡು ಬಂದವು ಅಂತಲೂ ಸಹ ಹೇಳ್ಬೋದು. ಪರದೆ ಮೇಲೆ ಅವರು ಕಾಣಿಸಿಕೊಂಡ್ರೆ ಅಭಿಮಾನಿಗಳಿಗೆ ಅದು ವಿಶೇಷವಾಗಿ ಕಾಣ್ತಿತ್ತು. ಇನ್ನು ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಹಲವಾರು ಏರುಪೇರುಗಳು ಕೂಡ ಇದ್ದವು ಅಂತ ಹೇಳಲಾಗುತ್ತೆ. ಇನ್ನು ಅವರ ಬಗ್ಗೆ ಆ ಕಾಲದಲ್ಲಿ ಹಲವು ಗಾಸಿಪ್ಗಳು, ಚರ್ಚೆಗಳು ಕೂಡ ಹರಿದಾಡ್ತಿತ್ತು. ಆದರೂ ಕಲ್ಪನಾ ಅವರು ತಮ್ಮ ಕೆಲಸದ ಮೇಲೆ ಇರುವ ಪ್ರೀತಿಯನ್ನು ಎಂದಿಗೂ ಸಹ ಬಿಡಲಿಲ್ಲ. ಸಿನಿಮಾ ಮತ್ತು ಜೀವನದ ಬಹುದೊಡ್ಡ ಭಾಗವಾಗಿತ್ತು. ಅವರು ಮಾಡಿದ ಪಾತ್ರಗಳಲ್ಲಿ ಕನ್ನಡ ಚಿತ್ರರಂಗ ಹೊಸ ಎತ್ತರಕ್ಕೆ ಕೂಡ ತಂದುಕೊಟ್ಟಿತ್ತು. 1979ರಲ್ಲಿ ನಿಧನದ ಸುದ್ದಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಕೂಡ ತಂದುಕೊಟ್ಟಿತ್ತು. ಬೆಂಗಳೂರಿನ ಒಂದು ಹೋಟೆಲ್ ಕೊಠಡಿಯಲ್ಲಿ ಅವರು ನಿಧನರಾಗಿದ್ದರು ಅಂತಲೂ ಕೂಡ ಹೇಳಲಾಗುತ್ತೆ. ಸದ್ಯ ಆ ಸುದ್ದಿನ ಆಗ ಎಲ್ಲರೂ ಕೂಡ ಬೆಚ್ಚಿ ಬೀಳಿಸಿತ್ತು. ಆದರೆ ವರದಿಗಳ ಪ್ರಕಾರ ಆಗ ಅವರು ಸಾವನ್ನಪ್ಪಿದ್ದು ಬೆಳಗಾವಿಯಲ್ಲಿ ಇರೋಂಥ ಒಂದು ಕೊಠಡಿಯಲ್ಲಿ. ಹೌದು, ಒಂದು IBನಲ್ಲಿ ಅವರು ಕೊನೆಯುಸಿದ್ರು. ಸುಮಾರು 56 ಮಾತ್ರೆಗಳನ್ನು
ನುಂಗಿ ಕೊನೆ ಸೆಳೆದರು ಅಂತಲೂ ಕೂಡ ಹೇಳಲಾಗುತ್ತೆ. ಆದರೆ ಈ ಘಟನೆ ಬಗ್ಗೆ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗಳು ಉಳಿದುಕೊಂಡಿತ್ತು. ಅವರ ಕೊನೆಯ ರಾತ್ರಿ ಇಂದಿಗೂ ಕೂಡ ಹಲವಾರು ಜನ ಮಾತನಾಡುತ್ತಾರೆ. ಆದರೆ ನಿಜವಾಗಿ ಕಲ್ಪನಾ ಅವರನ್ನು ನೆನಪಿಸಿಕೊಳ್ಳಬೇಕಾದದ್ದು ಅದ್ಭುತ ಕಲೆಯ ಮೂಲಕವೇ ಅಷ್ಟೇ. ಕನ್ನಡ ಸಿನಿಮಾ ರಂಗಕ್ಕೆ ಕೊಟ್ಟಂಥ ಕೊಡುಗೆ ತುಂಬಾ ದೊಡ್ಡದು. ಇಂದಿನ ಪೀಳಿಗೆಯವರು ಇವರ ಸಿನಿಮಾಗಳನ್ನು ನೋಡಿ ಪ್ರತಿಭೆಯನ್ನು ಕೂಡ ಮೆಚ್ಚುತ್ತಾರೆ. ಮಿನುಗುತ್ತಾರೆ ಎಂಬ ಹೆಸರು ಕೂಡ ಸಿನಿಪ್ರಿಯರಲ್ಲಿ ಮನಸ್ಸಿನಲ್ಲಿ ಸದಾ ಹೊಳೆಯುತ್ತಲೇ ಇರುತ್ತೆ. ಇವತ್ತಿಗೂ ಕೂಡ ಅವರು ನಮ್ಮ ಜೊತೆ ಇಲ್ಲ ಅಂತಂದರು. ಈಗಾಗಲೇ ಅವರು ತೀರಿ ಹೋಗಿ ಬರೋಬ್ಬರಿ 45-50 ವರ್ಷಗಳು ಕಳೀತಾ ಇದ್ದರೂ ಕೂಡ ಇವತ್ತಿಗೂ ಕೂಡ ಅವರು ಅಭಿನಯಿಸಿರುವಂಥ ಸಿನಿಮಾಗಳು ನಮಗೆ ಯಾವತ್ತಿಗೂ ಕೂಡ ನೆನಪಾಗಿ ಉಳಿಯುತ್ತೆ ಅಂತಲೂ ಸಹ ಹೇಳ್ಬೋದು. ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದರು ಮಿನುಗುತ್ತಾರೆ ಕಲ್ಪನಾ ಅವರು. ಅಂದು ರಾತ್ರಿ ಐಬಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೊನೆ ಸೆಳೆದಿದ್ದರು ಅಂತ ಹೇಳಲಾಗುತ್ತೆ. ಮಾತುಗಳು ಕುಡಿಯೋದ್ರ ಮೂಲಕ ಕೊನೆ ಸೆಳೆದರು. ಏಕೆಂದರೆ ಸಿನಿಮಾಗಳಲ್ಲಿ ಮತ್ತೆ ಅವಕಾಶಗಳೆಲ್ಲ ಕಳೆದೋದಾಗ ಅವರ ದುರಾಂಕರ ನಡೆಯಿಂದಲೇ ಅವರಿಗೆ ಅವಕಾಶಗಳು ಇಲ್ಲದಂಗಾಯಿತು. ಇದಾದ ನಂತರ ಮತ್ತೆ ಅವರು ರಂಗಭೂಮಿಯಾಗಿ ಕಲಾವಿದೆಯಾಗಿ ಬಂದರು. ನಾಟಕಗಳಲ್ಲಿ ಅಭಿನಯಿಸಲು ಬಂದರು. ಆ ಸಂದರ್ಭದಲ್ಲಿ ಅಲ್ಲೇ ನಡೆಸುತ್ತಿದ್ದಂಥ ಒಬ್ಬ ನಿರ್ದೇಶಕನ ಜೊತೆ ಇವರು ಅಫೇರ್ ಕೂಡ ಬೆಳೆಯುತ್ತೆ. ಅವತ್ತು ರಾತ್ರಿ ಎಷ್ಟೇ ಕರೆದರೂ ಕೂಡ ಇವರ ಹಸಿವನ್ನು ತಣಿಸಲು ಅವರು ಬರಲಿಲ್ಲ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಸಾಕಷ್ಟು ನೊಂದಿದ್ರು. ಮತ್ತು ಎಷ್ಟೇ ಅವ್ರ ಹತ್ರ ಆಗೋ ಪ್ರಯತ್ನ ಪಟ್ಟರೂ ಕೂಡ ಅವನು ಇವರನ್ನ ದೂರ ತಳ್ಳಿ ಹೋಗ್ತಿದ್ದಂತೆ. ಇದನ್ನು ನೊಂದಿದಂಥ ಇವರು ಅಲ್ಲೇ ಇದ್ದಂಥ ಮಾತ್ರೆಗಳು ಮತ್ತು ಕೈಯಲ್ಲಿದ್ದಂಥ ಉಂಗುರವನ್ನು ಕೂಡ ಒಡೆದುಕೊಂಡು ಅದರಲ್ಲೇ ಇದ್ದಂಥ ಹರಳುಗಳನ್ನು ಕೂಡ ನುಂಗಿ ಅವತ್ತು ಕಲ್ಪನಾ ಅವರು ಕೊನೆ ಸೆಳೆಯುತ್ತಾರೆ ಅಂತ ಇವತ್ತಿಗೂ ಕೂಡ ಮಾತನಾಡುವಂಥದ್ದು. ಸದ್ಯ ಐಬಿನಲ್ಲಿ ಅವರು ಕೊನೆಯದಾಗಿ ಅಲ್ಲೇ ಒಂದು ಮಿರರ್ನಲ್ಲಿ, ಆ ಬೆಳಗಾವಿಲಿರೋ ಮಿರರ್ನಲ್ಲಿ ನೋಡ್ಕೊಳ್ತಾರೆ. ಇವತ್ತು ಸಹ ಆ ಮಿರರು ಅದೇ ಹೋಟೆಲ್ನಲ್ಲಿ ಕೂಡ ಇದೆ ಅಂತ ಹೇಳ್ಬೋದು. ಆದರೆ ಇವತ್ತು ಆ ರೂಮ್ನಲ್ಲಿ ಕೆಲವರು ತಂಗೋದಕ್ಕೆ ಇವತ್ತಿಗೂ ಕೂಡ ಇರ್ತಾರೆ. ಆದರೆ ಆ ರೂಮ್ ಎಲ್ಲರಿಗೂ ಕೂಡ ಬಾಡಿಗೆ ಇವತ್ತಿಗೂ ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆ ಪರಿವೀಕ್ಷಣಾ ಮಂದಿರ ಇವತ್ತಿಗೂ ಕೂಡ ಕೆಲವರು ಅಲ್ಲಿ ವಾಸವಾಗ್ತಾರೆ. ಅಲ್ಲಿ ವಾಸ ಆದವರಿಗೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಅನುಭವಗಳು ಕೂಡ ಇವತ್ತಿಗೂ ಸಹ ಆಗುತ್ತಂತೆ. ಅದರಲ್ಲಿ ಸಿನಿಮಾ ರಂಗದವರು ಹೋದ್ರಂತೂ ಅತಿ ಹೆಚ್ಚು ಅನುಭವ ಆಗುತ್ತೆ ಅನ್ನೋದು ಕೂಡ ಹೇಳೋವಂಥದ್ದು. ನಟಿ ಕಲ್ಪನಾ ಅವರು ತಿರುಗಾಡ್ದಂಗೆ, ಮಾತಾಡ್ದಂಗೆ, ಕಿರಿಚಾಡ್ದಂಗೆ, ಹತ್ತಂಗೆ, ನಕ್ಕಂಗೆ ಶರಪಂಜರ ಸಿನಿಮಾದಲ್ಲಿ ಅವರು ಹೇಗೆ ಕಾಣ್ತಿದ್ರು ರಿಯಲ್ಲಾಗಿ ಕೂಡ ಇವತ್ತಿಗೂ ಸಹ ಅದೇ ರೀತಿ ಅನುಭವ ಅಲ್ಲಿ ಆಗುತ್ತೆ ಅಂತ ಸಾಕಷ್ಟು ಜನ ನಟ ನಟಿಯರು ಕೆಲವೊಂದು ಯೂಟ್ಯೂಬ್ ಪಾಡ್ಕಾಸ್ಟಲ್ಲಿ ಇಂದಿಗೂ ಸಹ ಹೇಳ್ಕೊಳ್ಳೋವಂಥದ್ದು. ನಾವು ಅಲ್ಲಿ ಉಳ್ಕೊಂಡಾಗ ನಮಗೆ ತುಂಬಾ ಅಗೋಚರವಾದ ಅನುಭವವಾಗಿದೆ. ನಿಜಕ್ಕೂ ಕೂಡ ಕಲ್ಪನಾ ಅವರೇ ಹತ್ತಿದ ರೀತಿಲಿ ಮತ್ತು ನಕ್ಕಿದ ರೀತಿಲಿ ಸಿನಿಮಾದಲ್ಲಿ ಅವರ ವಾಯ್ಸನ್ನು ನಾವು ಕೇಳಿ ಅಲ್ಲಿ ಹೋದಾಗ ಆ ವಾಯ್ಸ್ ನಿಜಕ್ಕೂ ಕೂಡ ಅವ್ರದ್ದೇ ರೀತಿಯಲ್ಲಿ ನಮಗೆ ಕೇಳಿಸಿದೆ. ಆ ಅನುಭವ ನಮಗೆ ಆಗಿದೆ ಅನ್ನೋದು ಕೂಡ ಅವರು ತುಂಬ ಜನ ಬರೀ ಹೇಳ್ಕೊಂಡಿದ್ದಾರೆ. ಇದು ನಿಜವೂ ಕೂಡ ಒಂದು ರೀತಿ ಆಘಾತ ಪಡುವಂಥ ವಿಚಾರ ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ನಟಿ ಕಲ್ಪನಾ ಅವರು ಈ ರೀತಿ ಇವತ್ತಿಗೂ ಕೂಡ ತೀರಿ ಹೋಗಿ 50 ವರ್ಷ ಕಳೆದರೂ ಕೂಡ ಈ ರೀತಿ ತಿರುಗ್ತಾರೆ ಅನ್ನೋದು ಕೂಡ ನಿಜಕ್ಕೂ ಕೂಡ ಶಾಕಿಂಗ್. ಯಾಕೆಂದರೆ ಇಂದಿಗೂ ಸಹ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಅವರು ಅಂದುಕೊಂಡಿದ್ದು ಯಾವುದೋ ಒಂದು ನೆರವೇರಿಲ್ಲ. ಇದೇ ಕಾರಣಕ್ಕಾಗಿ ಅವರು ಆತ್ಮವಾಗಿ ತಿರುಗ್ತಾರೆ ಅಂತೇಳಿ ಅವರ ಜೊತೆಯಲ್ಲಿದ್ದಂಥ ಇವತ್ತಿಗೂ ಹಿರಿಯ ನಟರು ಕೆಲವೊಂದು ಪಾಡ್ಕಾಸ್ಟ್ಗಳಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಏನಿದ್ರು ಅವ್ರ ಆತ್ಮಕ್ಕೆ ಇಷ್ಟು ಶಾಂತಿ ಸಿಗಬೇಕಿತ್ತು. ಯಾಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಅನ್ನೋದು ಇವತ್ತಿಗೂ ಸಹ ಗೊತ್ತಿಲ್ಲ. ಆದರೆ ನಟಿ ಕಲ್ಪನಾ ಅವರು ಮಾತ್ರ ಅವರು ಅಭಿನಯಿಸಿದಂಥ ಸಿನಿಮಾಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ. 90-95ರ ದಶಕದ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಇವರ ಸಿನಿಮಾಗಳು ಇವತ್ತಿಗೂ ಕೂಡ ನೆನಪಿದೆ ಅಂತಲೇ ಹೇಳ್ಬೋದು. ಮುಂದಿನ ತಲೆಮಾರುಗಳು ಕೂಡ ಇವರ ಸಿನಿಮಾಗಳನ್ನು ನೋಡಿ ಈ ಥರೊಬ್ಬರು ನಟಿ ಇದ್ದರು ಅನ್ನೋದು ಕೂಡ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲೇ ಆಗಬೇಕು ಅನ್ನೋದು ನಮ್ಮ ಭಾವನೆ. ಏನೇ ಇರಲಿ, ನಮ್ಮ ಕಲ್ಪನಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಬಯಸೋಣ. ನೀವು